ಹೇಗಂದಮ್ಮ, ಊಟ ಮಾಡ್ಕೊಂಡ್ಯಾ? ಕಾಯ್ತಿದ್ದೆ ಅಲ್ವ ನನಗೋಸ್ಕರ. ಬಂದೆ, ನಿನಗೋಸ್ಕರನೇ ಬಂದೆ. ಇವತ್ತು ನಾನು ನಿನ್ನ ಜೊತೆ ಮಾತಾಡೋವಂಥ ವಿಷಯ, ನಾನು ಕರ್ಕೊಂಡು ಹೋಗೋ ಜಾಗ ಆ್ಯಂಡ್ ಒಬ್ಬರನ್ನ ನಾನು ನಿನಗೆ ಮೀಟ್ ಮಾಡಿಸ್ತೇನೆ. ಅವ್ರು ಮತ್ತೆ ಯಾವಾಗ ಸಿಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವರು ಕೇಳಿದ್ರು ಆ್ಯಕ್ಚುಲಿ ನಿನ್ನನ್ನು. ಸೊ ನಾನು ಹೇಳಿದೆ ನನ್ನ ಕಂದಮ್ಮನ್ನ, ನನ್ನ ಸೂಪರ್ ಸ್ಟಾರ್ನ ಕರ್ಕೊಂಡು ಬರ್ತೀನಿ ನಿಮ್ಮ ಹತ್ರ, ನೀವೇ ಮಾತಾಡಿ ಅಂತ. ಒಂದಂತೂ ನಿಜ, ಇವತ್ತು ನೀನು ಅವ್ರ ಜೊತೆ ಮಾತಾಡಿದ್ಮೇಲೆ ನಿನ್ನ ಬದುಕು 100% ಕೂಡ ಬದಲಾಗುತ್ತೆ. ಚೂರು ಆಚೆ ಈಚೆ ಗಮನ ಕೊಡಬೇಡ. ಗಮನ ಎಲ್ಲ ಒಂದೇ ಕಡೆ ಇರಲಿ. ನೀ ಅವ್ರ ಮಾತು ಕೇಳಿಸ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲ ಕೆಲಸನೂ ಮುಗಿಸ್ಕೊ. ಟೆನ್ಷನ್ಸ್ ಏನೂ ಇರಬಾರ್ದು. ಫ್ರೀಯಾಗಿ ಕೂತ್ಕೊಂಡು ಮಾತಾಡಬೇಕು. ಓಕೆ, ನೀ ರೆಡಿ ಇದ್ರೆ ಹೊರಡೋಣ ಈಗ. ಕಂಪ್ಲೀಟ್ ನಿನ್ನ ಪ್ರಪಂಚಕ್ಕೆ ಬೋಲ್ಟ್ ಹಾಕಿ ಲಾಕ್ ಮಾಡ್ಕೊ. ಯಾರು ನಿನಗೆ ಬಂದು ಡಿಸ್ಟರ್ಬ್ ಮಾಡೋಂಗೇ ಇಲ್ಲ. ನಡಿ. ಇದು ನಿಜವಾಗ್ಲೂ ಒಂದು ಪವಿತ್ರವಾದ ಸ್ಥಳ. ಇನ್ಫ್ಯಾಕ್ಟ್ ಈಗ ನಮ್ಮ ಪ್ರಪಂಚದಲ್ಲಿದ್ದೀವಿ, ಬಟ್ ನಿನಗೆ ಹೊಸ ಥರ ಅನುಭವ ಆಗ್ತಿದೆ ಅಲ್ವಾ? ಇಲ್ಲಿ ಮೈಯೆಲ್ಲ ರೋಮಾಂಚನ ಆಗ್ತಿದೆ. ಜಾಗನೇ ಅಂಥದ್ದು. ನೀ ಯಾವ ದೇವ್ರನ್ನ ಬೇಕಾದರೂ ಪೂಜೆ ಮಾಡು ನಿನ್ನ ಜಗತ್ತಲ್ಲಿ, ಅದೇ ದೇವ್ರನ್ನ ಇಲ್ಲಿ ಕೂಡ ಕಾಣ್ಬೋದು. ನೀನೀಗ ನಿಂತಿರೋ ಜಾಗನ ಕೈಲಾಸ ಅನ್ಕೋತೀಯೋ, ಅಯೋಧ್ಯೆ ಅನ್ಕೋತೀಯೋ, ಜೆರುಸಲೇಮ್ ಅನ್ಕೋತೀಯೋ, ಇಲ್ಲ ಮೆಕ್ಕಾದಲ್ಲಿನ ಕಾಬಾ ಅನ್ಕೋತೀಯೋ, ನಿನಗೆ ಬಿಟ್ಟಿದ್ದು. ಧರ್ಮಗಳು ನೀವು ಮಾಡ್ಕೊಂಡಿರೋದು, ನಾನಲ್ಲ. ಸರಿ, ನಾನೀಗ ನಿನ್ನ ಆ ಆರಾಧ್ಯ ದೈವನ ಕರಿತೀನಿ. ನೀನು ಬಂದಿದ್ಯಾ ಅಂತ ಹೇಳ್ತೀನಿ. ನೋಡ್ಕೊ, ನಿನ್ನ ದೇವರು ಎಷ್ಟು ಖುಷಿಯಿಂದ ನಿನ್ನನ್ನು ನೋಡೋಕ್ಕೆ ಓಡಿ ಬರ್ತಾನೆ ಅಂತ. ಬೈತಿರ್ತೀಯ ಅಲ್ವಾ ದೇವ್ರಿಗೆ, ಯಾಕೆ ನನ್ನ ಲೈಫ್ ಹಿಂಗೆ, ಯಾಕೆ ಹೀಗಾಯಿತು, ಏನಾಯಿತು ಅಂತ. ನಿನ್ನೆಲ್ಲ ಪ್ರಶ್ನೆನೂ ಇವತ್ತು ಕೇಳು, ಉತ್ತರ ಸಿಗುತ್ತೆ. ನಾನೀಗ ಅವನನ್ನು ಕೂಗೋದು ನಿನಗೆ ಅಲ್ಲ ಅಂತ ಕೇಳಿಸ್ಬೋದು, ಕೃಷ್ಣ ರಾಮ ಅಂತ ಕೇಳಿಸ್ಬೋದು, ಅಥವಾ ಯೇಸು ಅಂತ ಕೇಳಿಸ್ಬೋದು. ಆದರೆ ಅವನೊಬ್ಬನೇ. ನಾನು ಕೂಗೋಕ್ಕಿಂತ ಮುಂಚೆನೆ ನೀನು ಬಂದಿದ್ಯಾ ಅಂತ ಗೊತ್ತಾಗಿ ಹೆಂಗೆ ಬರ್ತಿದ್ದಾರೆ ನಿನ್ನ ಹತ್ರಕ್ಕೆ. ಇವಾಗ ನೀವಿಬ್ಬರೇ ಇರ್ತೀರ ಇಲ್ಲಿ. ಆ ದೇವರು ಮಾತಾಡೋದು ಕೂಡ ನಿನಗೆ ನನ್ನ ಧ್ವನಿಲೇ ಕೇಳಿಸುತ್ತೆ. ಬಟ್ ನಾನು ಮಾತಾಡಲ್ಲ. ನಾನು ಇಲ್ಲಿಂದ ಹೋಗ್ತೀನಿ. ನಿಮ್ಮ ಮಾತುಕತೆ ಆದಮೇಲೆ ನಾನು ಬರ್ತೀನಿ. ಒಳ್ಳೆ ಅವಕಾಶ. ನಿನ್ನೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಗಮನ ಇಟ್ಟು ಅವನೇನು ಮಾತಾಡ್ತಾನೋ ಎಲ್ಲನೂ ಕೇಳಿಸ್ಕೊ, ಆಯಿತಾ? ನನಗೆ ನಿನ್ನನ್ನು ಏನು ಕರಿಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಕೂಸು ನೀನು, ನನ್ನೆಲ್ಲನೂ ನೀನೆ. ನಿನಗೆ ಅಂತ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದೆ, ಬಟ್ ಅದರಲ್ಲಿ ನೀನು ಹೇಗೆ ಬದುಕ್ತಿದ್ಯಾ ಅಂತ ನಿನಗೆ ಗೊತ್ತಿದೆ. ನಾನು ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿನ್ನಿಂದ. ನಿನ್ನ ಖುಷಿಗೋಸ್ಕರ ತಾನೇ ನಾನು ಎಲ್ಲನೂ ಮಾಡ್ತಿರೋದು, ಬಟ್ ನಿನ್ನ ಯೋಚನೆಗಳು ಬೇರೆ ಇದೆ. ಒಂದು ಪ್ರಶ್ನೆ ಕೇಳಲ್ಲ? ನನಗೆ ಗೊತ್ತು ನಿನ್ನ ಹತ್ರ 1000 ಪ್ರಶ್ನೆಗಳಿದೆ ಅಂತ, ಬಟ್ ನಂದೊಂದು ಪ್ರಶ್ನೆಗೆ ಉತ್ತರ ಕೊಡು. ಕೊನೆಯದಾಗಿ ನೀನು ನನ್ನನ್ನು ನಿನ್ನ ಮನಸ್ಫೂರ್ತಿಯಾಗಿ ನೆನೆಸ್ಕೊಂಡಿದ್ದೆ ಯಾವಾಗ? ಬೇಡ್ಕೊಂಡಿದ್ದೆ ಯಾವಾಗ? ಹೊಗಳಿದ್ದೆ ಯಾವಾಗ? ಥ್ಯಾಂಕ್ಸ್ ಹೇಳಿದ್ದೆ ಯಾವಾಗ? ನಿನ್ನ ಜೊತೆನೇ ಇರ್ತೀನಿ. ನಿನಗೆ ನೆನಪೇ ಇರಲ್ಲ. ನಾನು ಇವತ್ತು ಹುಡ್ಕೊಂಡು ಬರೋಂಗಾಯಿತು. ನೀನಲ್ಲ, ಅದು ನಾನೇ ಬಂದಿದ್ದೀನಿ ನಿನ್ನನ್ನು ಹುಡ್ಕೊಂಡು. ತುಂಬ ಪ್ರಶ್ನೆ ಕೇಳ್ತಿರ್ತೀಯಲ್ವ ದಿನ ನನ್ನನ್ನು. ಪ್ರಶ್ನೆ ಬಿಟ್ಟು ನನ್ನ ಹತ್ರ ನೀನೇನೂ ಮಾತಾಡೋದಿಲ್ಲ. ಯಾಕೆ ಹೀಗೆ, ಅದು ಯಾಕಾಯಿತು, ಇದು ಯಾಕೆ ಬರ್ತಿದೆ, ಇದು ಯಾಕೆ ಹೋಯಿತು, ಏನಾಗ್ತಿದೆ, ಯಾಕೆ ಇದು ಸಿಗ್ತಿಲ್ಲ, ಯಾಕೆ ನಾನು ಅಲ್ಲಿಗೆ ಹೋಗ್ತಿಲ್ಲ, ಏನು ಯೋಚನೆ ಮಾಡ್ತಿದ್ಯಾ? ಈ ಜಗತ್ತು ಅನ್ನೋದಿದೆ ಗೊತ್ತಾ, ಇದನ್ನು ನಾನು ನಿನಗೆ ಅಂತಲೇ ಮಾಡಿದ್ದು, ಕೇವಲ ನಿನಗೆ ಮಾತ್ರ. ನೀನೇನು ಮಾಡ್ತಿದ್ಯಾ? ಇಡೀ ಜಗತ್ತಲ್ಲಿ ಒಂದು ಇರುವೆ ಥರ ಬದುಕ್ತಿದ್ಯಾ. ನಾನು ಇರುವೆಗೂ ಕೂಡ ಒಂದು ಜಗತ್ತು ಅಂತ ಸೃಷ್ಟಿ ಮಾಡಿಬಿಟ್ಟಿದ್ದೀನಿ. ಆ ಇರುವೆ ಅದನ್ನು ಅನುಭವಿಸ್ತಿದ್ದೆ. ಆದರೆ ನೀನು, ನಾನೇನು ಕೊಟ್ಟಿದ್ದೀನೋ ಅದ್ರ ಮೇಲೆ ನಿನಗೆ ಗಮನನೇ ಇಲ್ಲ. ಕಳ್ಕೊಂಡಿದ್ದೆಲ್ಲ ನೀನೇ, ನಾನು ಯಾವತ್ತೂ ಕಿತ್ಕೊಂಡಿಲ್ಲ. ಹೋರಾಟ ಮಾಡೋಕ್ಕಾಗದೆ ಸೋತಿದ್ದು ನೀನು,
ನಾನು ಕಿತ್ಕೊಳ್ಳಿಲ್ಲ. ಹೆದರ್ಕೊಂಡು ಓಡೋಗಿದ್ದು ನೀನು, ನಾನು ಕಿತ್ಕೊಳ್ಳಿಲ್ಲ. ಎಲ್ಲದಕ್ಕೂ ನೀನು ಏನೇ ಹೇಳ್ತೀಯ? ಕೊಡೋದು ಕೊಟ್ಟ, ಕಿತ್ಕೊಂಡ್ಬಿಟ್ಟ. ಕೊಡಬೇಕಾದ್ರೆ ನಿನಗೆ ಅಂತಲೇ ಕೊಟ್ಟೆ. ಉಳಿಸ್ಕೊಳ್ಳೋ ಯೋಗ್ಯತೆಯೂ ನಿನಗಿತ್ತು, ಆದರೆ ಯೋಗ ಕಳ್ಕೊಬಿಟ್ಟೆ. ನಾನು ತುಂಬ ಸರಿ ನಿನಗೆ ಹೇಳಿದ್ದೀನಿ, ಇರೋದು ಖುಷಿಪಡು, ಜಾಸ್ತಿ ಕೊಡ್ತೀನಿ ಅಂತ. ಕೊಟ್ಟದ್ದನ್ನೆಲ್ಲ ಮರ್ತು ಬಿಡ್ತೀಯ, ಕೊನೆಗೆ ವಾಪಸ್ ಕಿತ್ಕೊಂಡೆ ಅಂತ ಅಂತೀಯ. ಹೋಗಲಿ, ಇನ್ನೇನು ಪ್ರಶ್ನೆ ಇದೆ ಕೇಳು. ಯಾಕೆ ಯಾವುದು ನೀನು ಕೇಳ್ತಿರೋದು ಇನ್ನೂ ಬರ್ತಿಲ್ಲ ಅಂತ? ನಾನು ಯಾವತ್ತೂ ಅದನ್ನು ನೀನು ಕೊಟ್ಟಾಗಿದೆ. ಆ ಜೀವನಕ್ಕೆ, ಆ ವಸ್ತುಗಳಿಗೆ, ಆ ವ್ಯಕ್ತಿಗಳಿಗೆ ನೀನು ಅಂದರೆ ಆಸೆ ಆಗಬೇಕು. ನಾನು ಕೊಟ್ಟಿದ್ದೀನಿ, ಬಟ್ ಅದು ನಿನ್ನ ಹತ್ರ ಬರಬೇಕು ಅಂದರೆ ಅದಕ್ಕೆ ತಕ್ಕಂತೆ ನೀನಿದೆಯಾ? ಯಾವುದ್ಯಾವುದೋ ಯೋಚನೆ. ಒಂದು ವಿಷಯ ನಾನು ಹೇಳಲೇಬೇಕು ನಿನಗೆ. ನಿನ್ನನ್ನು ನಾನು ಪ್ರತಿ ಸರಿ ನೋಡಿದಾಗಲೂ ಪ್ರೀತಿ, ಖುಷಿಗಿಂತ ಹೆಚ್ಚಾಗಿ ನಗು ಬರ್ತಿರುತ್ತೆ. ಎಲ್ಲ ನಿಂದೆ, ನಾನು ನಿನ್ನೊಳಗೆ ಇದ್ದೀನಿ. ನಿನಗೆ ಯಾವುದು ಇಲ್ಲ ಅನ್ನೋದು ಈ ಪ್ರಪಂಚದಲ್ಲಿ ಇಲ್ವೇ ಇಲ್ಲ. ಯಾರು ನಿನಗೇನೂ ಇಲ್ಲ ಅನ್ನಲ್ಲ, ಬಟ್ ನಿನ್ನ ಅಪ್ರೋಚೇ ಸರಿ ಇಲ್ಲ. ಎಲ್ಲ ಇದ್ದು ಕೂಡ ಇಲ್ಲ ಅನ್ನೋ ರೀತಿ ಬದುಕ್ತಿದ್ಯಾ. ಅದರ ಆಯ್ಕೆ ಕೂಡ ನಿಂದೆ. ನೀ ಚೂಸ್ ಮಾಡಿದ್ದು, ನೀನು ಬದುಕ್ತಿದ್ಯಾ. ನೀನು ಆಸೆ ಪಟ್ಟಿದ್ದು ನಿನಗೆ ಸಿಕ್ಕಿದಾಗಲೂ ಕೂಡ ಸಿಕ್ಕಿಲ್ಲ ಅನ್ನೋ ರೀತಿ ಬದುಕ್ತಿದ್ಯಾ. ಅಂಡ ಅಳ್ತೀಯ ಅಲ್ವಾ ನೀನು? ಯಾಕೆ ಕಂದ? ಖುಷಿಯಾಗಿರಲಿ ಅಂತ ಕಳಿಸ್ಕೊಟ್ಟೆ, ನೋಡಿದ್ರೆ ಅಳ್ತಿದ್ಯಾ. ಇವಾಗ ನಾನು ನಿನಗೆ ಅರ್ಥ ಆಗೋ ಭಾಷೆಯಲ್ಲೇ ಮಾತಾಡ್ತಿದ್ದೀನಿ ಅಲ್ವಾ? ನಿಂಗೆ ಬೇಕು ಅಂದರೆ ಇಂಗ್ಲೀಷಲ್ಲೂ ಮಾತಾಡ್ತೀನಿ, ಇಲ್ಲ ಉರ್ದುಲೂ ಮಾತಾಡ್ತೀನಿ. ನೀನು ಯಾವುದೇ ಭಾಷೆಯಲ್ಲಿ ನನ್ನ ಕರೆದ್ರು, ನನ್ನ ಹತ್ರ ಮಾತಾಡಿದ್ರು ನನಗದು ಕೇಳಿಸುತ್ತೆ, ಅರ್ಥ ಆಗುತ್ತೆ. ನೀ ಪ್ರತಿ ಸರಿ ಕೂಗ್ದಾಗಲೂ ಕೂಡ ನಾನು ಓಡ್ ಬಂದು ನಿನ್ನ ಹತ್ರ ನಿಂತ್ಕೋತೀನಿ. ಆದರೆ ಯಾಕೆ ಗೊತ್ತಾ ನಾನು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ? ನೀ ಕೂಗ್ತೀಯಾ, ನಾನು ಬರ್ತೀನಿ, ಆ್ಯಂಡ್ ನೀ ನನ್ನ ಬಗ್ಗೆ ಗಮನನೇ ಹರಿಸಲ್ಲ. ಕೂಗಿದ ನೆಕ್ಸ್ಟ್ ಮೂಮೆಂಟ ನೀನು ಇನ್ಯಾರನ್ನೂ ನೆನೆಸ್ಕೋತೀಯ, ಅಳೋಕ್ಕೆ ಶುರು ಮಾಡ್ತೀಯ, ಯಾವುದೋ ಘಟನೆಗಳನ್ನ ನೆನೆಸ್ಕೋತೀಯ, ಕಿರಚ್ತೀಯ. ಕೂಗಿದ ಮೇಲೆ ನಾನು ಬಂದೆ, ನನ್ನ ಮೇಲೆ 1 ಸೆಕೆಂಡ್ ಗಮನ. ನನ್ನಲ್ಲ ನನ್ನ ಜೊತೆ ಇದ್ದಾನೆ, ನನ್ನ ಕೃಷ್ಣ ನನ್ನ ಜೊತೆ ಇದ್ದಾನೆ, ಇಲ್ಲ ನನ್ನ ಯೇಸು ನನ್ನ ಜೊತೆ ಇದ್ದಾನೆ. ನೀನು ಏನು ಹೆಸರು ಕರಿತೀಯೋ ಕರಿ. ಒಂದು ಸರಿನಾದರೂ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದನ್ನ ನೀನು ಅನುಭವಿಸಿದ್ಯಾ? ಇಲ್ಲ. ಹಾಗಿದ್ದಿದ್ರೆ ನೀನು ಈ ರೀತಿ ಇರ್ತಾನೆ ಇರಲಿಲ್ಲ. ಏನು ಬೇಕು ನಿನಗೆ ಬದುಕಲ್ಲಿ? ಬದುಕನ್ನೇ ಕೊಟ್ಟಿದ್ದೀನಿ ನಾನು. ಯಾರೋ ಜನ ಅಂತೆ, ವಸ್ತು ಅಂತೆ, ಸಂದರ್ಭಗಳಂತೆ ಅದಕ್ಕೆ ಯೋಚನೆ ಮಾಡಿಕೊಂಡು ನನ್ನನ್ನು ಮರ್ತೋಗಿದೆಯಾ? ನಿನ್ಗೆ ಎಲ್ಲಿ ಬೇಕು ಹೇಳು ಕರ್ಕೊಂಡು ಹೋಗ್ತೀನಿ, ನಿನ್ಗೇನು ಬೇಕು ಹೇಳು ಕೊಡ್ತೀನಿ, ನಿನ್ಗೆ ಯಾರು ಬೇಕು ಹೇಳು ಅವ್ರನ್ನೇ ಕರೆಸಿ ನಿನ್ನ ಮುಂದೆ ನಿಲ್ಲಿಸ್ತೀನಿ. ಇದೆಲ್ಲನೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಬಟ್ ನೀನು ನನಗೆ ಸಮಯ ಕೊಡೋಕ್ಕೆ ರೆಡಿ ಇದೆಯಾ? ಇಲ್ಲ. ನಮಾಜ್ ಮಾಡೋ ಟೈಮಲ್ಲಿ ನಮಾಜ್ ಮಾಡಲ್ಲ, ಪೂಜೆ ಮಾಡೋ ಟೈಮಲ್ಲಿ ಗಮನ ಕೊಡಲ್ಲ, ಚರ್ಚ್ಗೆ ಒಂದು ದಿವಸ ಬಾ ಅಂದಾಗ ಅಲ್ಲಿಗೂ ಬರಲ್ಲ. ಜಗಳ ಎಲ್ಲ ಆಡ್ತಾರೆ, ನನ್ನ ದೇವರು ಅಂತ. ಜಗಳಕ್ಕೆ ಮಾತ್ರ ನನ್ನನ್ನು ಸೀಮಿತ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲರೂ ಕೂಡ. ನೀನು ಸಹ. ನೀನು ಸ್ಪೆಷಲ್ ಅಲ್ವಾ? ನಾನಿವತ್ತು ನಿನ್ನ ಜೊತೆ ಮಾತಾಡ್ತಿದ್ದೀನಿ. ಒಂದು ಥಿಂಗ್ ನೆನ್ಪಿಟ್ಕೋ, ನಿಜವಾಗ್ಲೂ ನನ್ನ ಪ್ರತಿ ಕ್ಷಣನೂ ಕೂಡ ನಿನ್ನ ಒಳಗಡೆನೇ ಇದ್ದೀನಿ. ಹುಡ್ಕಾಡ್ಬೇಡ ಆಚೆ. ನಮಾಜ್ ಟೈಮಲ್ಲಿ ಕೂಗಿ ಕರಿತೀನಿ ದಿನಕ್ಕೆ 5 ಸರಿ, ಬರಲ್ಲ. ವಾರ ಎಲ್ಲ ಮಾಡಬೇಕಾದ್ರೆ ನಿಮ್ಮಮ್ಮನ ಕೈಲೋ, ನಿಮ್ಮ ಅಪ್ಪನ ಕೈಲೋ, ಅಥವಾ ಯಾರೋ ಒಬ್ಬರ ಕೈಲಿ ನಿನ್ನನ್ನು ನನ್ನ ಹತ್ರ ಕರೀರಿ ಅಂತ ಹೇಳ್ತೀನಿ. ಅವ್ರು ಕರೀತಾರೆ, ಬರಲ್ಲ. ಬಂದರೂ ಕೈ ಮುಗಿತೀಯ, ಏನೋ ನಿಂಗೆ ಬೇಡ್ಕೋತೀಯ. ನನ್ನನ್ನು ಒಂದು ಮಾತು ಹೇಗಿದ್ದೀನಿ ಅಂತ ಕೇಳಲ್ಲ. ಆ್ಯಂಡ್ ಏಸು ಅಂತ ಪೂಜೆ ಮಾಡ್ತೀಯ. ನಾನು ಬರೆದಿರೋ ಬುಕ್ನ ಬೈಬಲ್ ಅಂತ ಹೆಸರಿಟ್ಟು ಅದನ್ನು ಕೂಡ ಓದ್ತೀಯ. ಏನು ಕಲಿತೆ? ಓದ್ತೀಯ ಅಷ್ಟೇ. ಫಾಲೋ ಅಂತ ಬಂದಾಗ ಯಾರ್ಯಾರನ್ನೋ ಫಾಲೋ ಮಾಡ್ತೀಯ, ನನ್ನನ್ನು ಒಪ್ಪನ್ ಬಿಟ್ಟು. ಇರಲಿ, ನೀನೇನೋ ಮಾತಾಡ್ತೀನಿ, ನೀನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಿದೆ ಅಂತ ನನಗೆ ಗೊತ್ತು. ನನ್ನ ಮೇಲೆ ಚೂರು ಗಮನ ಕೊಡು, ಬದುಕು ಹೆಂಗೆ ಬದಲಾಗುತ್ತೆ ನೋಡು. ಯಾರ್ದೋ ಮೇಲೆ ನಂಬಿಕೆ ಇಡೋದನ್ನ ನನ್ನ ಮೇಲೆ ಇಡು, ಬೇರೆದೆಲ್ಲ ಇಗ್ನೋರ್ ಮಾಡು. ಬದುಕು ಎಷ್ಟು ಸುಂದರವಾಗುತ್ತೆ ನೋಡು.
ನನ್ನ ಆಸೆ, ನನ್ನ ಕನಸುಗಳು ಎಲ್ಲ ನೀನೇ. ನೋಡ್ತಿದ್ದೀಯಲ್ವ ನನ್ನನ್ನು? ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ನಿನಗೋಸ್ಕರ. ಇಷ್ಟೆಲ್ಲ ಮಾಡಿನೂ ಕೂಡ ನಾನು ನಿನ್ನ ಹತ್ರ ಅನ್ನಿಸ್ಕೋಬೇಕು, ಏನೂ ಮಾಡಿಲ್ಲ, ಏನೂ ನನಗೆ ಕೊಟ್ಟಿಲ್ಲ, ಎಲ್ಲನೂ ಕಿತ್ಕೊಬಿಟ್ಟ ಇವನು ಅಂತ. ನಿನಗೆಲ್ಲ ಅವಕಾಶಗಳನ್ನ ಕೊಟ್ಟೆ, ಸುಂದರವಾದ ಬದುಕಿನ್ನೂ ಇದೆ, ಆಸೆ ಕನಸುಗಳನ್ನ ಕೊಟ್ಟೆ, ಈಡೇರಿಸ್ಕೊಳ್ಳೋ ಶಕ್ತಿನೂ ಕೂಡ ಕೊಟ್ಟೆ, ಏನೂ ಮಾಡಲಿಲ್ಲ. ಈಗ ನಿನಗೆ ಗೊತ್ತಿರೋದೊಂದೇ ನನ್ನ ಬ್ಲೇಮ್ ಮಾಡೋದು. ಇರಲಿ, ಅದನ್ನು ತಗೋತೇನೆ. ಬಟ್ ಒನ್ ಥಿಂಗಿ ನೀನು ನೆನ್ಪಿಟ್ಕೊಳ್ಳೇಬೇಕು, ಇವಾಗ ನೀನು ನನ್ನಿಂದ ದೂರ ಇದೆಯಾ. ನನ್ನ ಹತ್ರ ಬರಬೇಕು ಅಂದರೆ ನಿನ್ನೊಳಗಡೆ ನೀನು ನೋಡ್ಕೋಬೇಕು. ನಾನು ನಿನ್ನೊಳಗಡೆನೇ ಇದ್ದೀನಿ, ಹುಡುಕ್ಬೇಡ. ಬಟ್ ನಾನು ಒಳಗಡೆ ಇದ್ರೂ ಕೂಡ ತುಂಬ ದೂರ ಇದ್ದೀನಿ. ನನ್ನನ್ನು ನೀನು ಮತ್ತೊಮ್ಮೆ ನೋಡಬೇಕು ಅಂದರೆ ನೀನು ತುಂಬ ಖುಷಿಯಾಗಿರಬೇಕು. ಯಾವ ವ್ಯಕ್ತಿ, ಯಾವ ವಸ್ತು, ಯಾವ ಸಂದರ್ಭದ ಬಗ್ಗೆನೂ ಕೂಡ ಯೋಚನೆ ಮಾಡಬಾರ್ದು. ನೀನು ಕೇಳಿದ್ದ, ಆಸೆ ಪಟ್ಟಿದ್ದು ಎಲ್ಲನೂ ಕೂಡ ನಿನ್ನನ್ನು ಹುಡ್ಕೊಂಬರಂಗೆ ನಾನು ಮಾಡ್ತೀನಿ. ನೀನು ನನ್ನನ್ನು ಹುಡ್ಕೊಂಡು ಬಾ ಸಾಕು. ಹುಡ್ಕೋದು ಬೇಕಾಗಿಲ್ಲ, ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ನಾನು ಎಲ್ಲಿರ್ತೀನಿ ಅಂತ. ನನ್ನನ್ನು ಮುಟ್ಟೋಕೆ ಪ್ರಯತ್ನ ಮಾಡು, ನನ್ನ ಕೈ ಹಿಡ್ದೆ ಹೇಳ್ಕೋತೀನಿ ನಿನ್ನನ್ನು. ಮೇ ಬಿ ಯಾರಿಗೂ ಸಿಗ್ದಿರೋ ಆಪರ್ಚುನಿಟಿ ನಿನಗೆ ಇವಾಗ ಸಿಕ್ಕಿದೆ. ನನ್ನ ಜೊತೆ ಮಾತಾಡಬೇಕು ಅಂತ ಯಾರೆಷ್ಟೇ ಗೋಗುರಿದ್ರು ಕೂಡ ನನ್ನ ಮನಸ್ಸು ತಯಾರಿರಲ್ಲ. ಯಾಕಂದರೆ ಅವ್ರು ಯಾರೂ ನನ್ನ ಮಾತನ್ನ ಕೇಳೋದೇ ಇಲ್ಲ. ಅಫ್ಕೋರ್ಸ್ ನಾನು ಕೈಂಡ್, ತುಂಬ ಕರಗಿಬಿಡ್ತೀನಿ ನಿಮಗೋಸ್ಕರ. ಬಟ್ ನಾನು ಕೂಡ ಲಿಮಿಟ್ ಇಟ್ಕೋತೀನಿ. ಲಿಮಿಟ್ಲೆಸ್ ಆಗಿದ್ದರೆ ನೀನು ಕಲಿಯೋದಿಲ್ಲ. ಈಗ ನಾನು ಬಂದಿದ್ದೀನಿ, ಮತ್ತು ನೀ ಖುಷಿಯಾದಾಗ ಮಾತ್ರ ನಾನು ನಿನ್ನ ಕಣ್ಣಿಗೆ ಕಾಣಿಸ್ತೀನಿ. ನೀ ಖುಷಿಯಾಗಿದ್ದಾಗ ಎಲ್ಲರಲ್ಲೂ ಕಾಣಿಸ್ತೀನಿ, ಎಲ್ಲದರಲ್ಲೂ ಕಾಣಿಸ್ತೀನಿ, ಎಲ್ಲೆಲ್ಲೂ ಇರ್ತೀನಿ. ಯಾರಿಂದನೂ ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಡ. ಹಂಗೂ ಮಾಡ್ತೀಯ ಅಂದರೆ ನನ್ನನ್ನು ಕೇಳು, ನಾನು ನಿನಗೆ ಯಾವುದೋ ಒಂದು ದಾರಿಯಿಂದ ಎಲ್ಲನೂ ತಂದು ಕೊಡ್ತೀನಿ. ನೀನು ಅಂದ್ಕೊಂಡಂಗೆ ಆಗಬೇಕು ಅಂತೇನಿಲ್ಲ, ನಾನು ಎಲ್ಲನೂ ಮಾಡಿಕೊಡ್ತೀನಿ ನನ್ನ ದಾರೀಲಿ, ನನ್ನ ಯೋಚನೆಗೆ ತಕ್ಕಂತೆ. ಆ್ಯಂಡ್ ನಾನು ನಿನಗೋಸ್ಕರ ಏನಾದರೂ ಮಾಡಿದ್ರೆ ಅದು ಅದ್ಭುತವಾಗಿ ಮಾಡ್ತೀನಿ. ಎಲ್ಲರೂ ಏನಿದು, ಈ ರೀತಿಯಾಗಕ್ಕೆ ಸಾಧ್ಯನಾ ಅಂತ ಅನ್ಬೇಕು. ಹಾಗೆಯೇ ನೀನು ನನ್ನ ಹತ್ರ ರಿಯಾಲಿಟಿಲಿ ಕೂಡ ಕಾಬಾಗೆ ಬರಬೇಕು ಅಂದರೂ ನಾನು ಕರೆಸ್ಕೋತೀನಿ. ಅಯೋಧ್ಯೆಗೆ ಬಂದು ನನ್ನ ನೋಡಬೇಕು ಅಂದರೂ ನಾನು ಕರೆಸ್ಕೋತೀನಿ. ಅಥವಾ ಇನ್ಯಾವುದೋ ಜಾಗದಲ್ಲಿ ನನ್ನ ನೋಡ್ತೀನಿ ಅಂದರೂ ಕೂಡ ಅಲ್ಲಿಗೇನೆ ಖುದ್ದಾಗಿ ನಿನ್ನ ಕರೆಸ್ಕೋತೀನಿ, ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನೀನು ರೆಡಿ ಆಗಬೇಕು. ರೆಡಿ ಆಗು. ನೀ ಜನ್ಮ ಜನ್ಮಾಂತರಗಳನ್ನ ನಂಬ್ತೀಯ. ಅದು ನಂಬೋದಾದರೆ ಇದು ನಿನ್ನ ಅತ್ಯುತ್ತಮ ಜನ್ಮ, ಕೊನೆ ಜನ್ಮ. ನೀನು ನೆಮ್ಮದಿ ಆಗಿದ್ರೆ ನಾನು ಖುದ್ದಾಗಿ ನಿನ್ನನ್ನು ಬಂದು ಕರ್ಕೊಂಡು ಬರ್ತೀನಿ ನನ್ನ ಹತ್ರಕ್ಕೆ, ಇಲ್ವಾ? ಮತ್ತೊಂದು ಮಗದೊಂದು ಜನ್ಮ ಬರ್ತಾನೆ ಇರುತ್ತೆ. ನೋಡು, ಇದೇ ಜನ್ಮ ಸಾಕ ಅಥವಾ ಇನ್ನೂ ಪದೇ ಪದೇ ಹುಡ್ತಾ ಇರ್ತೀಯ ಅಂತ ನಿನಗೆ ಬಿಟ್ಟಿದ್ದು. ಬಟ್ ಅವಕಾಶ ಅಂತೂ ನಿನ್ನ ಕೈಲಿದೆ, ಕಳ್ಕೋಬೇಡ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಬಂಗಾರ, ತುಂಬ. तुम्हें सोचने को भी हो सकते नहीं, बता प्यार करते हो तुम ना. I love you that much. You can't even think of. ನಿನಗೆ ನನ್ನನ್ನು ಟಚ್ ಮಾಡಬೇಕು ಅಂತ ಭಾರಿ ಆಸೆ ಇದೆ ಅಲ್ವಾ? ಬಾ, ನಾನು ನಿನ್ನ ಬಿಗಿದಪ್ಕೋತೀನಿ ಇವಾಗ ಗಟ್ಟಿಯಾಗಿ. ನಿನಗೆ ಅಳಬೇಕು ಅನ್ಸಿದ್ರೆ ಇದೊಂದು ಮೂಮೆಂಟ್ಗೆ ಕಣ್ಣೀರು ಸುರಿಸ್ಬಿಡು. ಮತ್ತು ನಿನ್ನ ಹತ್ರ ಬರೀ ಖುಷಿಯಿಂದನೇ ಹೇಳಬೇಕು, ಬರೀ ಖುಷಿಯಿಂದ. ಇಟ್ಸ್ ಓಕೆ, ನನ್ನ ಕಂದ ನೀನು, ಎಲ್ಲೂ ನಾನೇನು ಬಿಟ್ಕೊಡಲ್ಲ. ನೀನೆಷ್ಟೇ ಕೋಪ ಬರ್ಸು, ಬೇಜಾರು ಮಾಡು, ನಾನು ನಿನ್ನಿಂದ ದೂರ ಹೋಗಲ್ಲ. ಆದರೆ ನೀ ನೋವಲ್ಲಿದ್ದು ದುಃಖದಲ್ಲಿದ್ದಷ್ಟು ನನ್ನಿಂದ ದೂರನೇ ಇರ್ತೀಯ. ಬೇಡ, ಎಲ್ಲ ಭಾವನೆಗಳನ್ನೂ ಅನುಭವಿಸು, ಆದರೆ ಖುಷಿಯಾಗಿರು. ಐ रियली लव यू. मैं बहुत प्यार करता हूँ तुमना, ತುಂಬ ಪ್ರೀತಿಸ್ತೀನಿ ನನ್ನ. ಇವಾಗ ನಾನು ನಿನ್ನ ಕಣ್ಣೆದುರುಗಡೆನೆ ನಿನ್ನ ಒಳಗಡೆ ಹೋಗಿ ಕೂತ್ಕೋತಿದ್ದೀನಿ. ಮತ್ತು ಯಾವತ್ತೂ ಹುಡುಕ್ಬೇಡ. ನಿನ್ನ ಜೊತೆ ನೀನು ಒಳ್ಳೇದೇ ಮಾತಾಡು, ಯಾರ ಜೊತೆ ಮಾತಾಡಿದ್ರು ಒಳ್ಳೇದೇ ಮಾತಾಡು. ಏನು ನೋಡಿದ್ರು ಒಳ್ಳೇದೇ ನೋಡು, ಏನು ಕೇಳಿಸ್ಕೊಂಡ್ರು ಒಳ್ಳೇದೇ ಕೇಳಿಸ್ಕೊ. ಬಿಕಾಸ್ ನಾನು ನಿನ್ನ ಒಳಗಡೆ ಇದ್ದೀನಿ,
ನನಗೆಲ್ಲ ಗೊತ್ತಾಗ್ತಿರುತ್ತೆ. ಎಲ್ಲ ಕೆಟ್ಟ ಕೆಲಸಗಳನ್ನೂ ನಿಲ್ಲಿಸು, ಬರೀ ಒಳ್ಳೇದೇ ಯೋಚನೆ ಮಾಡು, ಒಳ್ಳೇದೇ ಆಗುತ್ತೆ. ನಾನು ಬರ್ತಿದ್ದೀನಿ. ಹೇ ಸೂಪರ್ ಸ್ಟಾರ್, ಆಯಿತಾ ನಿಮ್ಮ ಮಾತುಕತೆ? ನಾನಿನ್ನ ದೇವ್ರ ಜೊತೆ ಡೈಲಿ ಮಾತಾಡ್ತಿರ್ತೇನೆ ಬಿಡು. ನನಗೆ ಗೊತ್ತು ಅವನು ಎಲ್ಲಿದ್ದಾನೆ ಅಂತ, ನಾನು ಹುಡ್ಕೋಕೆ ಹೋಗಲ್ಲ. ಆ್ಯಂಡ್ ಯಾವಾಗಲೂ ಕೂಡ ನಿನ್ನ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ. ಪಾಪ ಅವನು ಎಷ್ಟು ಕೇಳಿಸ್ಕೊತಾನೆ ಗೊತ್ತಾ ನಿನ್ನ ಬಗ್ಗೆ. ಮೇ ಬಿ ಇವತ್ತೆಲ್ಲ ಅವನೇ ಮಾತಾಡಿದ್ದಾನೆ ಅನಿಸುತ್ತೆ, ಮೇ ಬಿ ಹತ್ತಿರ್ಲೂಬೋದು. ಬಿಕಾಸ್ ಅಷ್ಟೆಲ್ಲ ಕತೆಗಳು ಹೇಳಿದ್ದೆ ನಿನ್ನ ಬಗ್ಗೆ ನಾನು. ತುಂಬ ಪ್ರೀತಿಸ್ತಾನೆ ಅವನು ನಿನ್ನನ್ನು. ಸರಿ, ಓಕೆ. ಇವಾಗ ಐ ಹೋಪ್ ಕಣ್ಣೀರು ಒರೆಸ್ಕೋ ಫಸ್ಟ್. ಅವನಿದ್ದಾನೆ ನಿನ್ನೊಳಗಡೆ, ನಾನು ಇದ್ದೀನಿ ನಿನ್ನ ಜೊತೆಲೆ. ಅವನು ನನ್ನನ್ನು ಕಳಿಸಿರೋದೆ ನಿನಗೋಸ್ಕರ. ಓಕೆ, ಡೋಂಟ್ ವರಿ, ನಾನೆಲ್ಲೂ ಬಿಟ್ಟೋಗಲ್ಲ. ಅವನೇ ಬಿಟ್ಟೋಗಲ್ಲ ಅಂದಮೇಲೆ ನಾನು ಎಲ್ಲಿಂದ ಬಿಟ್ಟೋಗ್ಲಿ? ನನಗೆ ನೀನು ಅವನು ಇಬ್ಬರೇ ಇರೋದು. ಸೊ ಪ್ಲೀಸ್ ಅಳೋದು ನಿಲ್ಲಿಸು, ನಗು. ನೀನು ಅವನ ಜೊತೆ ಮಾತಾಡಿದ್ಯಾ, ಜಗತ್ತಿನ ಸೃಷ್ಟಿಕರ್ತನ ಜೊತೆ. ಅಲ್ಹಮ್ದುಲಿಲ್ಲಾಹ್, ಪ್ರೈಸ್ ಟು ಲಾರ್ಡ್. ದೇವ್ರಿಗೆ ನಮನಗಳು. ಇದಷ್ಟೇ ನೀನು ಹೇಳಬೇಕಾಗಿರೋದು. ಇವಾಗ ಹೊರಡೋಣವಾ? ತುಂಬ ಟೈಮ್ ಆಗೋಯ್ತು, ಬಟ್ ಇಟ್ಸ್ ವರ್ತ್. ಇಡೀ ನಿನ್ನ ಲೈಫ್ಗೆ. ಈಗ ಕಣ್ಮುಚ್ಚಿ ನೆಮ್ಮದಿಯಾಗಿ ಮಲ್ಕೋಬಿಡು. ಓಕೆ? ನಾನು ಕೂಡ ನಿನ್ನನ್ನು ತುಂಬ ಪ್ರೀತಿಸ್ತೀನಿ. तुम ना मैं बहुत प्यार करता हूँ, बहुत. ಅಲ್ಲಾ ಹಾಫೀಸ್. ಹೋಗಿ ಬರ್ತೀನಿ. ದೇವ್ರು ಯಾವಾಗಲೂ ನಿನ್ನ ಜೊತೆಲೇ ಇರ್ತಾನೆ, ಇದ್ದಾನೆ.